ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ಇವತ್ತು ದೇಶದಾದ್ಯಂತ ವೈದ್ಯ ಸಮುದಾಯ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ದೇಶದಾದ್ಯಂತ ಇವತ್ತಿನಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ OPDಯನ್ನು ಬಂದ್ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಹಾಸನದಲ್ಲೂ ಕೂಡ ಈ ಒಂದು ಪ್ರತಿಭಟನೆಗೆ ವ್ಯಾಪಕ ಬೆಂಬಲ ವ್ಯಕ್ತ ಆಗ್ತದೆ. ಬೆಳಿಗ್ಗೆ 6 ಗಂಟೆಯಿಂದಲೇ OPD ಕ್ಲೋಸ್ ಆಗಿದೆ. ನಾವೀಗ ಹಾಸನದ ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಇದ್ದೀವಿ. ನಾವು ನೋಡ್ತಿದ್ದೀವಿ, ಇದು ಹೊರರೋಗಿ ನೋಂದಣಿ ವಿಭಾಗ. ಇಲ್ಲಿ ಒಟ್ಟು 4 ಕೌಂಟರ್ ಇದೆ. ಇನ್ನೂ ಕೂಡ ಯಾವುದೇ ಕೌಂಟರ್ ಕೂಡ ಓಪನ್ ಆಗಲಿಲ್ಲ. ಎಮರ್ಜೆನ್ಸಿ ಅಂದರೆ ತುರ್ತು ಸೇವೆಯನ್ನು ಹೊರತುಪಡಿಸಿ ಎಲ್ಲ ವೈದ್ಯಕೀಯ ಸೇವೆಗಳನ್ನು ಅಂದರೆ ಹೊರರೋಗಿ ವಿಭಾಗದ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಏನು ಇನ್ಪೇಷೆಂಟ್ಸ್ ಇದ್ದಾರೆ ಮತ್ತು ತುರ್ತು ಚಿಕಿತ್ಸೆ ಇದೆ ಅದಕ್ಕೆ ಮಾತ್ರ ಅಟೆಂಡ್ ಮಾಡಲಿಕ್ಕೆ ವೈದ್ಯರು ಇವತ್ತು ನಿರ್ಧಾರವನ್ನು ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೊ ಕೇವಲ ಜಿಲ್ಲಾಸ್ಪತ್ರೆ ಮಾತ್ರ ಅಲ್ಲ, ಹಾಸನ ಜಿಲ್ಲೆಯ ಎಲ್ಲ ಸರ್ಕಾರಿ ಹಾಗೆ ಇದೇನು ಖಾಸಗಿ ಆಸ್ಪತ್ರೆಗಳು ಮತ್ತು ಕ್ಲಿನಿಕ್ಗಳೆಲ್ಲವೂ ಕೂಡ ಬಂದಾಗಿದ್ದಾವೆ. ಜನರು ಬಂದಿದ್ದಾರೆ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಚಿಕಿತ್ಸೆಗಾಗಿ ಬಂದಿದ್ದಾರೆ. ಸೊ ಆದರೆ OPD ಇವತ್ತು ಕ್ಲೋಸ್ ಇದೆ. ಹಾಗಾಗಿನೇ ವೈದ್ಯರು ಸಿಗ್ಬೋದು ಅಂತೇಳಿ ಸಾಕಷ್ಟು ಜನರು ಕೂಡ ಕಾಯ್ತಾ ಕೂತಿದ್ದಾರೆ. ಹೊರಗಡೆ ಯುವ ವೈದ್ಯರು ಎಲ್ಲರೂ ಕೂಡ ಪ್ರತಿಭಟನೆ. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. 10 ಗಂಟೆ ನಂತರ ಹಾಸನ ನಗರದಲ್ಲಿ ಬೃಹತ್ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆ ಮೆರವಣಿಗೆ ಕೂಡ ಆರಂಭ ಆಗುತ್ತೆ. ಏನು ಕೋಲ್ಕತ್ತಾದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆಗೆ ಕಠಿಣ ಕ್ರಮ ಆಗಬೇಕು, ಇಂಥ ಘಟನೆಗಳು ಮರುಕಳಿಸಬಾರ್ದು, ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಸಿಗಬೇಕು ಅಂತಕ್ಕಂಥ ಕೂಗಿನೊಂದಿಗೆ ಈ ಒಂದು ಹೋರಾಟ ಆರಂಭ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪೇಷಂಟ್ಗಳು ಕೂಡ ಬಂದಿದ್ದಾರೆ. ನಾವು ಮಾತಾಡ್ಸೋಣ. ಹೇಳಿ ಮೇಡಮ್, ನೀವು ಎಷ್ಟೊತ್ತಿಗೆ ಬಂದ್ರಿ? ಇವತ್ತೇನು ಟ್ರೀಟ್ಮೆಂಟ್ ಸಿಗ್ತಾ ಇಲ್ವಾ? 20 ಮಿನಿಟ್ಸ್ ಆಯಿತು ಬಂದು. ಅಲ್ಲಿ ಓಪನ್ ಆಗಿಲ್ಲ ಅಂತ ತೊಗೊಂಡಿಲ್ಲ ಸರ್. ಹಾಂ, ಯಾರಿಗೆ ಆರಾಮಿಲ್ಲ ಮೇಡಮ್? ಎಷ್ಟು ನೀವು ನಿಮ್ಗೇನಾದ್ರು ಮಾಹಿತಿ ಇತ್ತ? ಡಾಕ್ಟರ್ ಪ್ರೊಟೆಸ್ಟ್ ಇರುತ್ತೆ ಸರ್, ನಮಗೆ ಗೊತ್ತಿಲ್ಲ ಅಂತಲೇ ಬಂದ್ವಿ. ಇಲ್ಲಿ ಓಪನೇ ಆಗಿಲ್ಲ. ಇವಾಗ ಬೇರೆ ಕಡೆ ಕರ್ಕೊಂಡು ಹೋಗಿ. ಇಲ್ಲ, ಏನೂ ಕೇಳಿಲ್ಲ ಸರ್. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಇಲ್ಲಿ ಬಂದಮೇಲೆ ಇವಾಗ ಗೊತ್ತಾಯಿತು. ನೀವು ಯಾವ ಊರಿಂದ ಬಂದ್ರಿ? ಎಷ್ಟೊತ್ತಿಗೆ ಬಂದ್ರಿ? ನಿಮಗೇನು OPD ಕಾರ್ಡ್ ಸಿಗ್ತಾ? ಟ್ರೀಟ್ಮೆಂಟ್ ಸಿಗ್ತಾ? ಸರ್, ನಾವು OPD ಕಾರ್ಡು ಮೊದಲೇ ತಗೊಂಡೋಗಿದ್ದು. ಡಾಕ್ಟ್ರಿಗೆ ಬರೆದು ಕೊಟ್ಟಿದ್ರು. ಇವತ್ತು ಚೆಕಪ್ ಇತ್ತು. ಚೆಕಪ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ. ಯಾರೂ ಬಂದಿಲ್ಲ ಸರ್. ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ, ಬಂದಿದ್ದೀವಿ. ಯಾರೂ ಚೆಕಪ್ ಮಾಡೋರಿಲ್ಲ ಸರ್. ಕಾಯ್ತಾ ಕೂತಿದ್ದೀವಿ ಅಷ್ಟೇ. ಹಾಂ, ಹೌದು ಸರ್. ಎಷ್ಟೊತ್ತಾಯ್ತು? ನಾವು ಬಂದು ಒಂದು 2 ಅವರ್ ಆಯಿತು ಸರ್. ಅವಾಗಿಂದ ವೆಯ್ಟ್ ಮಾಡ್ತಿದ್ದೀವಿ. ಕೇಳಿದ್ರೆ ನೀವು ಅಲ್ಲಿ ಹೋಗಿ ಕೇಳಿದ್ರೆ ಏನಾರು ಹೇಳಿದ್ರೆ? ಕೇಳಿದ್ರು, ವೆಯ್ಟ್ ಮಾಡಿ ಬರ್ತಾರೆ ಇಲ್ಲ ಅಂತ ಗೊತ್ತಿಲ್ಲ ಅಂದರು ಸರ್. ಇದು ಅಂದರೆ ವೈದ್ಯರು ಪ್ರತಿಭಟನೆ ನಡೆಸಿದ್ರೆ ಅವರ ನ್ಯಾಯಯುತ ಬೇಡಿಕೆ ಕೂಡ ಇದೆ. ಅಂದರೆ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಹೆಣ್ಮಕ್ಳ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥ ವತಿಯೊಂದಿಗೆ ವೈದ್ಯರು 24 ಗಂಟೆಗಳ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ತುರ್ತು ಚಿಕಿತ್ಸೆಯನ್ನು ಹೊರತುಪಡಿಸಿ ಹೊರರೋಗಿ ವಿಭಾಗವನ್ನು ಬಂದ್ ಮಾಡಲಾಗಿದೆ. ಅದರಿಂದಾಗಿ ಸಾಕಷ್ಟು ಜನಕ್ಕೆ ಕೂಡ ಒಂದು ರೀತಿ ಅನಾನುಕೂಲ ಅಂತೂ ಆಗ್ತಾ ಇದೆ. ಆದರೆ ಇವತ್ತು ಆರಂಭ ಆಗಿರ್ತಕ್ಕಂಥ ಒಂದು ಪ್ರತಿಭಟನೆ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಕೂಡ ಮುಂದುವರಿಯುತ್ತದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂದನ, KB, TV9 ಹಾಸನ.